ಮೊದಲೇ ಬರಗಾಲ, ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅನ್ನುವಂಥ ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ಆದೇಶಕ್ಕೆ ಕನ್ನಡಿಗರು ರಣರಣ ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾವೆ. ಸಿಎಂ ಡಿಕೆ ಮಾತ್ರ ಹೋರಾಟವನ್ನ ಹಿಂಪಡೆಯುವುದಕ್ಕೆ ಮನವಿ ಮಾಡಿದ್ದಾರೆ. ಕಾವೇರಿಗಾಗಿ ರೈತರು ಕನ್ನಡ ಪರ ಹೋರಾಟಗಾರರ ಜೊತೆ ಕೇಸರಿ ಪಡೆ ಕೂಡ ರಣಕಹಳಿಯನ್ನ ಮೊಳಗಿಸಿದೆ. ಮಂಡ್ಯದಲ್ಲಿ ಕೆಆರ್ಎಸ್ ಮುತ್ತಿಗೆಗೆ ಬಿಜೆಪಿ ನಾಯಕರು ಯತ್ನಿಸಿದ್ದು ಹೈಡ್ರಾಮಾ ನಡೆಯಿತು. ತೀವ್ರ ವಾಗ್ವಾದದ ಬಳಿಕ ಪೊಲೀಸರು ನಾಯಕರನ್ನ ವಶಕ್ಕೆ ಪಡೆದರು. ಜೀವಜಲ ಯುದ್ಧ ಗೆಲ್ಲೋಕೆ ಸಿಎಂ ಡಿಕೆ ಭಾನುವಾರ ಸರ್ವ ಪಕ್ಷಗಳ ಸಭೆ ಕರೆದಿದ್ದು ಆವತ್ತು ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ರೈತರ ಹಿತ ಕಾಯೋಕೆ ಬದ್ಧ ಎಂದಿರುವ ಡಿಕೆಶಿ ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಸಮರ್ಥವಾಗಿ ವಾದ ಮಂಡಿಸುವಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಜೀವಾವಧಿ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಟ್ಟು ಷರತ್ತುಬದ್ಧ ಬೇಲ್ ನೀಡಿದೆ. ಈ ಆದೇಶದಿಂದ ವಿನಯ್ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬಂದಿದ್ದಲ್ಲದೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.